ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ನಾವು ಶ್ರೀಹರಿಯನ್ನು ಪೂಜೆ ಮಾಡ್ತೀವಿ. ಅದೇ ರೀತಿ ಶ್ರೀಹರಿ ಜೊತೆ ಲಕ್ಷ್ಮಿಯನ್ನು ಸಹ ಪೂಜೆ ಮಾಡುವುದರಿಂದ ನಮಗೆ ಸಕಲ ಸಂಪತ್ತುಗಳು ದೊರೆಯುತ್ತದೆ. ಹಿಂದಿನ ವಿಡಿಯೋದಲ್ಲಿ ನಾನು ಧನುರ್ಮಾಸದ ಆಚರಣೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಧನುರ್ಮಾಸದಲ್ಲಿ ಮಾಡುವ ಮುದ್ಗಾನ್ನ ನೈವೇದ್ಯದ ಯಾವ ಪ್ರಮಾಣ ಇರಬೇಕು, ಅದರಿಂದ ಯಾವ ರೀತಿಯ ಫಲಪ್ರಾಪ್ತಿಯಾಗುತ್ತದೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಧನುರ್ಮಾಸ ಡಿಸೆಂಬರ್ 16ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಜನವರಿ 2025 ಜನವರಿ 14ರವರೆಗೂ ಈ ಧನುರ್ಮಾಸದ ಆಚರಣೆ ಇರುತ್ತೆ ಸ್ನೇಹಿತರೆ. ಇನ್ನು ಮುದ್ಗಾನ್ನದ ಒಂದು ನೈವೇದ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ, ಸಮಪಾಲು ಅಕ್ಕಿ ಸಮಪಾಲು ಹೆಸರುಬೇಳೆಯನ್ನು ಹಾಕಿ ಮುದ್ಗಾನ್ನ ನೈವೇದ್ಯವನ್ನು ಶ್ರೀಹರಿ ಭಗವಂತನಿಗೆ ಮಾಡೋದರಿಂದ ಅಧಿಕವಾದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಶ್ರೀಹರಿ ಜೊತೆ ಅವನ ಪತ್ನಿಯಾದಂತಹ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಮಹಾಲಕ್ಷ್ಮಿಯನ್ನು ಶಚಿದೇವಿ ಅಂದರೆ ಇಂದ್ರನ ಹೆಂಡತಿಯಾದಂಥ ಶಚಿದೇವಿಯು ಸ್ವರ್ಗಾಧಿಪತ್ಯ ಇಂದ್ರನ ಕೈತಪ್ಪಿ ಹೋದಾಗ ಧನುರ್ಮಾಸದ ಆಚರಣೆಯ ಜೊತೆ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಪೂಜಿಸಿದ್ದಳು. ಅಂದರೆ 12 ಒಂದು ನಾಮಗಳನ್ನು ಲಕ್ಷ್ಮಿಗೆ ಸ್ತೋತ್ರದ ಮುಖಾಂತರ ಹೇಳಿ ಪೂಜಿಸಿದ್ದಳು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಲಕ್ಷ್ಮಿಯ 12 ನಾಮಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಕ್ಷ್ಮಿಯ 12ಗಳಲ್ಲಿ ಮೊದಲನೆಯದು ಶ್ರೀದೇವಿ, ಎರಡನೆಯದು ಅಮೃತೋದ್ಭವ, ಮೂರನೆಯದು ಕಮಲ, ನಾಲ್ಕನೆಯದು ಲೋಕಸುಂದರಿ, ಐದನೆಯದು ವಿಷ್ಣುಪತ್ನಿ, ಆರನೆಯದು ಶ್ರೀ ವೈಷ್ಣವಿ, ಏಳನೆಯದು ವರಹರೋಹ, ಎಂಟನೆಯದು ಹರಿವಲ್ಲಭ, ಒಂಬತ್ತನೆಯದು ಶಾರ್ಗರ್ಣಿ, ಹತ್ತನೆಯದು ದೇವದೇವಿಕಾ, 11ನೆಯದು ಮಹಾಲಕ್ಷ್ಮಿ, 12ನೆಯದು ಲೋಕಸುಂದರಿ. ಇವಿಷ್ಟು ಮಹಾಲಕ್ಷ್ಮಿಯ 12 ನಾಮಗಳು ಸ್ನೇಹಿತರೆ. ಇದರ ಒಂದು ಸ್ತೋತ್ರನೇ ಇದೆ. ಆ ಸ್ತೋತ್ರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಬರೆದು ಹಾಕ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ನಾಮಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾಕಂತಂದರೆ ಕೆಲವೊಬ್ಬರಿಗೆ ಸ್ತೋತ್ರ ಹೇಳೋದಕ್ಕೆ ಬರುತ್ತೆ, ಒಬ್ಬೊಬ್ಬರಿಗೆ ಹೇಳೋಕ್ಕೆ ಬರಲ್ಲ. ಆದರೆ ನಾಮಗಳನ್ನ ಎಲ್ಲರೂ ಹೇಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಾಮಗಳನ್ನ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನಾಮಗಳನ್ನ ನಾನು ಬರೆದು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ನಾಮಗಳನ್ನ ಪ್ರತಿದಿನ ಧನುರ್ಮಾಸದಲ್ಲಿ ಹೇಳೋದ್ರಿಂದ ಎಲ್ಲ ರೀತಿಯಾದಂಥ ಸಕಲ ಸಂಪತ್ತನ್ನು ಮಹಾಲಕ್ಷ್ಮಿ ಕೊಡ್ತಾಳೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾಳೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಇಡೀ ಧನುರ್ಮಾಸದ ಪೂರ್ತಿ ಇಂದ್ರನ ಹೆಂಡತಿಯಾದಂಥ ಶಚಿದೇವಿ ಈ ಒಂದು 12 ನಾಮಗಳಿಂದ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದರಿಂದ ಅವಳಿಗೆ ಸಕಲ ಐಶ್ವರ್ಯ ಸಂಪತ್ತುಗಳು ಲಭಿಸಿದ್ದವು ಸ್ನೇಹಿತರೆ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಈ ಲಕ್ಷ್ಮಿಯ 12 ನಾಮಗಳನ್ನ ಯಾರು ಹೇಳ್ತಾರೋ ಅವರಿಗೆ ಆ ದೇವಿಯ ಕೃಪಾ ಕಟಾಕ್ಷ ಅವ್ರ ಮನೆಯಲ್ಲಿ ಆಗಿ ಸ್ಥಿರ ಮಹಾಲಕ್ಷ್ಮಿಯ ನಿವಾಸ ಆಗುತ್ತದೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದೇ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.